ಈ ಇಂಡಸ್ಟ್ರಿ ಒಳಗೆ ಬರ್ಬೇಕಾದ್ರೆ ಕಷ್ಟಗಳು ನೋಡಿದೆ ಅಂತ ಹೇಳಿದಲ್ಲ, ಹಾ. ಇದೆಲ್ಲ ಈ ಪಾಯಿಂಟಿಗೆ ಬಂದಾಗ ಆ ಕಷ್ಟಗಳು ಮರ್ತೋಗಿದ್ದೀನಿ. ಆದ್ರೆ ಆ ಕಷ್ಟಪಟ್ಟಿದ್ದ ದಾರಿ ಇದೆ ಗೊತ್ತಾ, ಅದ್ ನೆನಪಿದೆ. ಆ ಕಷ್ಟಗಳು ಅಂದಿದ್ ಮಾತುಗಳು ಎಲ್ಲೋ ಒಂದ್ ಕಡೆ ಒಂದ್ ಮಟ್ಟಿಗೆ ಮರ್ತೋಗಿದ್ದೀನಿ. ಆದ್ರೆ ಆ ದಾರಿ ಹೋಗ್ಬೇಕಾದ್ರೆ ಏನೇನೆಲ್ಲ ನಾನು ನೋಡ್ದೆ ಅನ್ನೋದು ನನಗೆ ನೆನಪಿದೆ. ಸೊ ಅದು ನನಗೆ ಯಾವಾಗ ನೆನಪಾಗುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ತುಂಬಾ ನೀನ್ ಅತಿಯಾಗಿ ಮಾಡಿದ್ರೆ ಮತ್ತೆ ನೀನು ಜೀರೋಗೆ ಬೀಳ್ತೀಯ, ಹುಷಾರು. ಇರುತ್ತೆ. ಆಫ್ಕೋರ್ಸ್ ಇಂಡಸ್ಟ್ರಿ ಇಸ್ ನಾಟ್ ಗೋನ್ ಬಿ ಈಸಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ನಿಮ್ಗೆ ಇಂಡಸ್ಟ್ರಿಯಲ್ಲಿ ಆಪರ್ಚುನಿಟಿ ಬೇಕು ಅಂದಾಗ ನಿಮಗೆ ಇಟ್ಸ್ ನಾಟ್ ದಟ್ ಈಸಿ. ಎಲ್ಲರೂ ಅನ್ಕೊಳ್ಳೋದು ಆಗ್ಬಿಡೋದು, ಇಂಡಸ್ಟ್ರಿ ಬರೋದು ಈಸಿ, ಅಥವಾ ಹೀರೋ ಆಗ್ಬಿಡೋದು, ಅಥವಾ ಒಂದು ಸೀರಿಯಲ್ ಅಲ್ಲಿ ಮಾಡೋದು ಈಸಿನು. ನಮ್ಮ ತಾಯಿ ಯಾವಾಗ ಒಂದು ಮಾತು ಹೇಳ್ತಾರೆ, ನೋಡು ಇವತ್ತು ನೀನು ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಹೀರೋ ಮಾಡ್ತಿದ್ಯಾ, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ನೀನು ಕಾಣಿಸ್ಕೊ, ಜನ ನೀನು ಇಷ್ಟಪಡ್ತಿರೋದಕ್ಕೆ ಇವತ್ತು ನೀನು ಇಲ್ಲಿ ಆಕ್ಟ್ ಮಾಡೋದಕ್ಕೆ ಚಾನ್ಸ್. ಆಮೇಲೆ ಬಿಗ್ ಸ್ಕ್ರೀನ್ ಆಗ್ಲಿ ಸ್ಮಾಲ್ ಸ್ಕ್ರೀನ್ ಆಗ್ಲಿ ಒಂದಂತೂ ಗ್ಯಾರಂಟಿ, ಜನ ಡಿಸೈಡ್ ಮಾಡಿದ್ರೆ ಈ ಸೀರಿಯಲ್ ನೋಡ್ತೀರಿ, ಈ ಸೀರಿಯಲ್ ಚೆನ್ನಾಗಿಲ್ಲ ಬೇಡ, ಅಥವಾ ಇವ್ನು ಆಕ್ಟ್ ಮಾಡ್ತಾರೆ ಆಕ್ಟ್ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಅವರ ಸೀರಿಯಲ್ ನೋಡೋದು ಬಿಟ್ರೆ TRP ಡೌನ್ ಆಗುತ್ತೆ, ಔಟ್ ನೀನಷ್ಟೇ. ಸಿನಿಮಾ ಜನಕ್ಕೆ ಇಷ್ಟ ಆಗಿಲ್ಲ, ಸಿನಿಮಾ ನೋಡ್ತಿಲ್ಲ ಅಂದ್ರೆ ಸೇಲ್ ಆಗಲ್ಲ ಸಿನಿಮಾ, ಔಟ್. ಅಂದ್ರೆ ಫ್ಲಾಪೇ. ಟೆಲಿವಿಷನ್ ಆಗ್ಲಿ ಬಿಗ್ ಸ್ಕ್ರೀನ್ ಆಗ್ಲಿ. ಸೊ ನಮ್ಮ ತಾಯಿ ಯಾವಾಗಲೂ ಮಾತಾಡೋದು, ಇಷ್ಟು ವರ್ಷ ಹೀರೋ ಆಗಿ ಮಾಡ್ತಿದ್ಯಾ ಅಂದ್ರೆ ನೀ ಎಷ್ಟೋ ಕೋಟಿ ಜನರ ಕನಸನ್ನ ಬದುಕ್ತಿದ್ಯಾ. ಸೊ ಅದನ್ನ ನೆನ್ಪಿಟ್ಕೊಂಡು ಸ್ವಲ್ಪ ತಾವು ತಗ್ಗಿ ಬಗ್ಗಿ ನಡೆದ್ರೆ, ಅಫ್ಕೋರ್ಸ್ ಹ್ಯೂಮನ್ ಮೇಲೆ ನೀವು ಎಮೋಷನ್ಸ್ ಟ್ರಿಗರ್ ಆಗ್ತೀರಾ, ನೀವು ಬಿಹೇವ್ ಮಾಡ್ತೀರಾ, ಎರಾಟಿಕ್ ಆಗಿ, ದಟ್ ಈಸ್ ಹ್ಯೂಮನ್ ಎಮೋಷನ್. ಆದ್ರೆ ಎಷ್ಟು ಬೇಗ ಅದನ್ನ ರಿಕವರ್ ಆಗಿ ಸ್ವಲ್ಪ ವಾಪಸ್ ನೀವು ಸಮಸ್ಥಿತಿಗೆ ಬರ್ಬೇಕು. ನೀವು ಯೋಗ ಧ್ಯಾನ ಏನಾದ್ರು ಮಾಡ್ತೀರಾ? ನಾನು ಆಕ್ಚುಲಿ ವಿಷಯ ಗೊತ್ತಾ, ನನಗೆ ಯಾವ ಸ್ಪೋರ್ಟು ಬರಲ್ಲ ಆಡಕ್ಕೆ. ನನಗೆ ಜಿಮ್ ಬಿಟ್ರೆ ಬೇರೆ ಏನ್, ನನಗೆ ಮೊದಲಿಂದನೂ ಬಾಡಿ ಬಿಲ್ಡಿಂಗ್ ತುಂಬಾ ಇಷ್ಟ. ಸೊ ನಾನು ಚೆನ್ನಾಗಿ ಬಾಡಿ ಇಟ್ಕೊಬೇಕು ಅನ್ನೋದೇ ನನ್ಗೊಂದು, ಅಂದ್ರೆ ಇಂಡಸ್ಟ್ರಿ ಬರೋಕೆ ಮುಂಚೆ ನಾನು ಚೆನ್ನಾಗಿ, ನಾನು ಮೊದಲಿನ ಫಿಟ್ನೆಸ್ ನಾನು. ಸೊ ಅದೊಂದೇ ನನಗೆ ಇಷ್ಟ. ಅದು ಬಿಟ್ಟರೆ ನನಗೆ ಒಂದೇ ಒಂದು ಸ್ಪೋರ್ಟ್ ಬರಲ್ಲ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್ ಕೂಡ ಸರಿ ಬರಲ್ಲ.